ಹಾಯ್ ಹಲೋ ವೆಲ್ಕಮ್ ಟು ಹರ್ಷಿತಾ ನವೀನ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕೋವನ ಹೇಗೆ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಅತಿ ಸುಲಭವಾಗಿ ಹೇಗೆ ಕೋವನ ಮನೆಯಲ್ಲೇ ತಯಾರಿಸೋದು ಅಂತ ನೋಡೋಣ. ಜಸ್ಟ್ 5 ಮಿನಿಟ್ಸ್ ಆದರೆ ಸಾಕು, ಕೋವಾ ರೆಡಿ ಆಗುತ್ತೆ. 1 ಕಪ್ ಆಗುವಷ್ಟು ನಂದಿನಿ ಅವ್ರದ್ದು ಹಾಲು ಪೌಡರ್ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಹಾಲು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, ತುಪ್ಪ. ಇವಾಗ ನಾನು ಹಾಲನ್ನ ಪಾತ್ರೆಗೆ ಹಾಕ್ಕೊಂಡು ಕಾಯಿಸೋಕೆ ಇಡ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ಹಾಲು ಕಾದ ನಂತರ ಹಾಲು ಪೌಡ್ರನ್ನ ಹಾಕೋಬೇಕು. ಈಗ ಸ್ವಲ್ಪನೇ ಹಾಲು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡೆ. ಈಗ ತುಪ್ಪ ಹಾಕಿ ಒಂದು ಸತಿ ತಿರುಗಬೇಕು. ನೋಡಿ, ಚೆನ್ನಾಗಿ ಗಟ್ಟಿಯಾಗಿ ಕೋವಾ ಆಕಾರದಲ್ಲಿ ಬರೋವರೆಗೂ ತಿರುತ್ತಾನೆ ಇರಬೇಕು. ಸ್ಟವ್ನ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಇಲ್ಲ ಅಂದರೆ ಫುಲ್ಲು ಕೋವಾ ಎಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ನೋಡಿ ಕೋವಾ ರೆಡಿ ಆಗ್ತಾ ಇದೆ. ನೋಡಿ ಕೋವಾ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಕೈಗೆ ಅಂಟೋದೇ ಇಲ್ಲ. ನೀವು ಯಾವ ಥರ ಬೇಕಾದರೂ ಶೇಪಲ್ಲಿ ಸ್ವೀಟ್ನ ತಯಾರು ಮಾಡ್ಕೋಬೋದು. ನೋಡಿ, ನೀವು ನೋಡ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತಾನು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.